ನನ್ನಲ್ಲಿ ಇಷ್ಟೊಂದು ಒಳ್ಳೆ ಕಲೆ ಇದೆ ಅಂತ ಇವತ್ತು ಗೊತ್ತಾಯ್ತು. ಯೂನಿಟಿಂದ ಫೋನ್ ಮಾಡಿದ್ರೆ ಏನೋ ಪ್ರೋಗ್ರಾಮ್ ನಡೀತಿದೆ ಬಂದು ಜಾಯ್ನ್ ಆಗಿ ಅಂತ. ಓಕೆ, ಇಂಟ್ರೆಸ್ಟ್ ಇಂದ ನಾನು ಹೋಗಿ ನೋಡಿದೆ. ಎಲ್ಲರೂ ಗ್ಯಾದರ್ ಆದ್ರು. ಎಲ್ಲರೂ ಸ್ಲಿಪ್ಪರ್ ಬಿಟ್ಟು ಬನ್ನಿ ಅಂದ್ರು. ನಾನು ಈ ತರ ಸ್ಲಿಪ್ಪರ್ ಬಿಟ್ಟರೆ ಎಲ್ಲರೂ ಈ ತರ ಸ್ಲಿಪ್ಪರ್ ಬಿಟ್ಟಿದ ತಕ್ಷಣ ನಿಮ್ ಜಾಗ ಸಿಗಲ್ಲ ಅಂದ್ಬಿಟ್ಟು ಎಲ್ಲರೂ ಫಾಸ್ಟ್ ಆಗಿ ಹೋಗಿ ಪ್ಲೇಸ್ ಹಿಡ್ಕೊಂಡು ಕುತ್ಕೊಂಡು. ಎಲ್ಲರೂ ಮದುವೆ ಮನೆಗೆ ಹೋಗಿ ಹೇಗೆ ಊಟಕ್ಕೆ ಪಂಕ್ತಿ ಕೂರ್ತಾರ ಹಾಗೇನೆ ನಾವೆಲ್ಲ ಊಟಕ್ಕೆ ಪಂಕ್ತಿ ಕೂರೋ ತರ ಕೂತಿದ್ದು. ಏನೋ ಕೊಡ್ತಾರೆ ಅಂತ ನಾವು ನೋಡ್ತಾ ಇದ್ದು. ಎಲ್ಲರೂ ಹಾಗೆ ಮಾತಾಡ್ಕೊ ಕುತ್ಕೊಂಡು ಇವತ್ತಿನ ಕ್ಲಾಸ್ ಏನೋ ಡಿಫ್ರೆಂಟ್ ಆಗಿರ್ಬೋದು ಅಂತ ನಾವು ವೇಟ್ ಮಾಡ್ತಾ ಇದ್ವು. ಹಾಗೇನೆ ಇವತ್ತು ಡಿಫ್ರೆಂಟ್ ಆಗಿ ಕ್ಲಾಸ್ ಇತ್ತು. ಯಾಕೆಂದ್ರೆ ಇವತ್ತು ಮಣ್ಣಲ್ಲಿ ಮಾಡುವಂತ ಒಂದು ಕ್ರಾಫ್ಟ್ ಇತ್ತು. ನಾವು ಪ್ರತಿನಿತ್ಯ ಮಣ್ಣಲ್ಲಿ ಓಡಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇರಲ್ಲ. ಬಟ್ ಫೈನಲಿ ಅದ್ರ ಬಗ್ಗೆ ನಮ್ಗೆ ಇವತ್ತು ಗೈಡ್ಲೈನ್ ಮಾಡಿ ಹೇಳ್ಕೊಟ್ರು. ಕೊನೆಗೂ ನಿಮ್ಗೆ ಗೊತ್ತಿರೋ ಚಿತ್ರವನ್ನ ಡ್ರಾ ಮಾಡಿ ಅಂತ ಅಂದ್ರು. ನನಗೆ ಯೋಗ ಗೊತ್ತಿತ್ತು, ಹಾಗಾಗಿ ಯೋಗ ಚಿತ್ರ ಬಿಟ್ಟೆ. ನನಗೆ ನನ್ನಲ್ಲಿ ಇಷ್ಟೊಂದು ಒಳ್ಳೆ ಕಲೆ ಇದೆ ಅಂತ ದೇವರ ನನಗೆ ಇವತ್ತೇ ಗೊತ್ತಾಗಿತ್ತು. ನಮ್ಗೆ ಕ್ಲಾಸ್ ಮಾಡಕ್ ಬಂದಿದ್ದ ಮೇಡಮ್ ಮತ್ತೆ ಸರ್ ಅದನ್ನ ಹೇಗೆ ಡ್ರಾ ಮಾಡೋದು ಮತ್ತೆ ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಟ್ರು. ಅವ್ರು ಬಿಟ್ಟು ಚಿತ್ರನೂ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಗೆ ಈ ತರ ಬಿಡ್ಸಕ್ ಹೇಳಿದ್ರು. ನೆಕ್ಸ್ಟ್ ಗಮ್ ಎಲ್ಲ ಕೊಟ್ರು. ಗಮ್ ಎಲ್ಲ ಪೇಸ್ಟ್ ಮಾಡಿ ಮಣ್ಣೆಲ್ಲಾನು ಹಾಕಿ ಫೈನಲಿ ಈ ತರ ಚಿತ್ರ ಆಯ್ತು. ತುಂಬಾನೇ ಖುಷಿ ಆಯ್ತು. ಇವ್ರು ಪಕ್ಕ ಬಿಟ್ಟಿದ್ದಂತ ಚಿತ್ರ. ಈ ತರ ಎಲ್ಲಾರ್ಗು ಹ್ಯಾಬಿ ಇರತ್ತೆ, ಅದನ್ನ ನಾವು ಯೂಸ್ ಮಾಡ್ಕಕ್ ಬರಲ್ಲ. ದಯವಿಟ್ಟು ಎಲ್ಲಾರು ಈ ಕಲೆನ ಕಲಿಬೇಕು. ಈ ತರ ಕಲೆಗಳು ನಿಮ್ಮಲ್ಲಿ ಇರುತ್ತೆ, ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಇಷ್ಟು ದಿನ ಸ್ನಾಕ್ಸ್ ಇತ್ತು, ಇವತ್ತು ಟೀ ಇದೆ, ನಾಳೆಗೆ ಅದು ಇರಲ್ಲ. ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.